ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಂಡೆಕಾಯಿ ಹುಳಿ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತಾಯಿದ್ದೀನಿ, ತುಂಬ ಇನ್ಸ್ಟೆಂಟಾಗಿ ಒಂದು 10 ಮಿನಿಟ್ಸಲ್ಲೆಲ್ಲ ಮಾಡ್ಕೋಬೋದು. ಆ ರೀತಿ ನಾನು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸ್ವಲ್ಪ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಎಷ್ಟು ಅಂದರೆ ಒಂದು 7ರಿಂದ 8 ತೊಗೊಂಡಿದ್ದೀನಿ. ಯಾಕಂದರೆ ಒನ್ ಟೈಮ್ ಮಾಡೋದಲ್ವ ಸಾಂಬಾರು, ಒನ್ ಟೈಮಿಗೆ ಇರಲಿ ಬೇಗ ಖಾಲಿ ಆಗಲಿ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಹಾಗಾಗಿ ನಿಮಗೆ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ, ಓಕೆನಾ. ನೀವೆಲ್ಲ ಹೆಚ್ಚಬೇಕಾದ್ರೆ ಇದರಲ್ಲೆಲ್ಲ ಹುಳ ಇರುತ್ತೆ. ಸೊ ಬ್ಯಾಚುಲರ್ಸ್ ಆದರೆ ದಯವಿಟ್ಟು ಪ್ಲೀಸ್ ಎಲ್ಲ ನೋಡಿಬಿಟ್ಟು ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕದಾಗೆಲ್ಲ ಇಲ್ಲಿ ಒಳಗೆಲ್ಲ ಹುಳ ಇರುತ್ತೆ, ಅವನ್ನೆಲ್ಲ ನೋಡ್ಕೊಂಬಿಟ್ಟು ಕಟ್ ಮಾಡಿಬಿಟ್ಟು ನೀವು ಇದನ್ನು ಇದನ್ನು ಈ ಥರ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು. ಸೊ ನಾನು ಈಗ ಸಾಂಬಾರಿಗೆ ಮಿಕ್ಸಿಗೆ ಏನು ಹಾಕ್ಕೋಬೇಕು ಅಂತೇಳಿ ಐಟಮ್ಸ್ನೆಲ್ಲ ಇಲ್ಲಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು ಚಿಕ್ಕದಾದಂತಹ ಈರುಳ್ಳಿ ತೊಗೊಂಡಿದ್ದೀನಿ, ನೆಕ್ಸ್ಟು ಒಂದು 2-3 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಅದು ಚಿಕ್ಕದಾಗಿರುತ್ತಲ್ಲ, ಸೊ ಹಾಗಾಗಿ ಸಾಕು ಅಂತೇಳ್ಬಿಟ್ಟು ನಾನು ಆ ಥರ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಸ್ವಲ್ಪ ಇಷ್ಟು ಪಿಂಚಷ್ಟು ಒಂದು ಶುಂಠಿ ತೊಗೊಂಡಿದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಚೆನ್ನಾಗಿರೋದನ್ನ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪನೇ ಎಲ್ಲ ಸಾಂಬಾರು, ಯಾಕಂದರೆ ನಾನು ಸ್ವಲ್ಪ ಮಾಡೋದ್ರಿಂದ ಎಲ್ಲ ಸ್ವಲ್ಪನೇ ಐಟಮ್ಸ್ನ ತೊಗೊಂಡಿರೋದು. ಟೊಮೊಟೊ 2 ಹಾಕ್ತಾಯಿದ್ದೀನಿ, ಯಾಕಂದರೆ ಹುಳಿ ನಾಟಿ ಟೊಮೊಟೊ, ಹಾಗಾಗಿ ಇರಲಿ ಅಂತ ಹೇಳ್ಬಿಟ್ಟು ನಾನು 2ನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಕೂಡ ನಾನು ತೆಗೆದುಕೊಂಡಿದ್ದೀನಿ. ಇದನ್ನೆಲ್ಲದನ್ನೂ ನಾನು ಮಿಕ್ಸಿಲಿ ಹಾಕ್ಕೊಂಡ್ಬಿಟ್ಟು ಸಣ್ಣಕ್ಕೆ ಮಾಡ್ಕೊಳ್ಳೋಣ. ಇದನ್ನ ಮಿಕ್ಸಿಲಿ ಹಾಕ್ಕೊಂಡು ಫುಲ್ ಐಟಮ್ಸ್ನ ನಾವು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು ಬಾಂಡಲಿಗೆ ನಾನು ಇದನ್ನು ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ. ಸೊ ಈ ಬೆಂಡೆಕಾಯಿನ ನಾನು ಆಲ್ರೆಡಿ ತೊಳ್ಕೊಂಬಿಟ್ಟು ಬಟ್ಟೆಯಲ್ಲೆಲ್ಲ ಒರೆಸ್ಕೊಂಬಿಟ್ಟು ಆಮೇಲೆ ನಾನು ಕಟ್ ಮಾಡಿರೋದು. ಕೆಲವೊಬ್ಬರು ಹಾಗೆ ಕಟ್ ಮಾಡಿಬಿಟ್ಟು ಆಮೇಲೆ ಲಾಸ್ಟಲ್ಲಿ ಎಣ್ಣೆ ಹಾಕ್ಲಿಲ್ದಂಗೆ ಗುರಿತಾರಲ್ವ, ಸೊ ಅವರೆಲ್ಲ ಹೇಗೆ ಮಾಡ್ತಾರೆ ಅಂದರೆ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ನೀರಲ್ಲಿ ಹಾಕಿ ಸಾಂಬಾರ್ಗೆ ಹಾಕ್ತಾರೆ. ಬಟ್ ನಾನು ಮೊದಲೇ ತೊಳ್ಕೊಂಬಿಟ್ಟು ಆಮೇಲೆ ಬಟ್ಟೆ ಎಲ್ಲ ಒರೆಸ್ಬಿಟ್ಟು ಆಮೇಲೆ ನಾನು ಹೆಚ್ಚಿರೋದಿದ್ನ ಹಾಗಾಗಿ ಡೈರೆಕ್ಟಾಗಿ ಹಾಕಿದ್ದೀನಿ. ಸೊ ಅದಕ್ಕೆ ಎಣ್ಣೆ ಹಾಕೋದ್ರಿಂದ ಜಲ್ದಿ ಫ್ರೈ ಆಗುತ್ತೆ. ಇದು ಸ್ವಲ್ಪ ನೋಡಿ, ಸೊ ಎಣ್ಣೆ ಹಾಕೋದ್ರಿಂದ ಜಲ್ದಿ ಡೀಪ್ ಫ್ರೈ ಆಗೋಗ್ಬಿಡುತ್ತೆ. ಇದು ನೀವು ನೋಡ್ತಾ ಇರ್ಬೋದು ಹೇಗೆ ರೆಡ್ ಕಲರ್ ಆಗಿ ಬರ್ತಾ ಇದೆ ನೋಡಿ. ಸೊ ಕಂದು ಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಇದು ಫ್ರೈ ಆಗಿರುತ್ತೋ ಸೊ ಸಾಂಬಾರಲ್ಲೂ ಕೂಡ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಇದು ಸ್ವಲ್ಪ ಲೋಳೆ ಥರ ಬರುತ್ತೆ ಅಲ್ವಾ, ಸೊ ಅದೆಲ್ಲ ಹೋಗಬೇಕಂದ್ರೆ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಸೈಡು ರುಬ್ಬಿರುವಂತಹ ಮಸಾಲೆ ರೆಡಿಯಾಗಿದೆ, ನೋಡ್ತಾ ಇದ್ದೀರಾ. ಸೊ ಕಲರೆಲ್ಲ ಚೇಂಜ್ ಆಗಿದೆ, ಇದು ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಸೈಡು ಪಾತ್ರೆಯಲ್ಲಿ ನಾನು ಎಣ್ಣೆಯನ್ನು ಹಾಕಿ ಕಾಯಿಸ್ತಾ ಇದ್ದೀನಿ. ಸ್ವಲ್ಪ ಇದು ಕಾದ್ಮೇಲೆ ನೆಕ್ಸ್ಟು ಜೀರಿಗೆ ಸಾಸಿವೆಯನ್ನು ಹಾಕೊಳ್ಳೋಣ. ನೋಡ್ತಾ ಇರ್ಬೋದು ಅದು ಚಟಪಟ ಅಂತ ಬರ್ತಾ ಇದೆ. ಅದಾದಮೇಲೆ ಇದು ಎಣ್ಣೆ ಸ್ವಲ್ಪ ಕಾದಿಲ್ಲ, ಕಾಯಿಲಿ. ಅದಾದಮೇಲೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಬಾಡಿಸ್ಕೊಳ್ಳೋಣ. ಕಂದು ಬಣ್ಣ ಬಂದರೆ ಚೆನ್ನಾಗಿರುತ್ತೆ, ಸಾಂಬಾರು ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಕಂದು ಬಣ್ಣ ಬರೋವರೆಗೂ ಬಾಡಿಸ್ಕೊಳ್ಳೋಣ. ನೆಕ್ಸ್ಟು ಮಸಾಲೆಗೆ ಏನೇನು ತೊಗೊಂಡಿದ್ದೀನಿ ಅಂದರೆ ಮಸಾಲೆಗೆ ಖಾರದ ಪುಡಿ ಎಷ್ಟು, ಸಾಂಬಾರು ಪುಡಿ ಎಷ್ಟು, ಬನ್ನಿ ನೋಡೋಣ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಖಾರದ ಪುಡಿ 1 ಸ್ಪೂನ್ ತೊಗೊಂಡಿದ್ದೀನಿ, ಟೇಬಲ್ ಸ್ಪೂನು. ಸೊ ಇದಾದಮೇಲೆ ನಂತರ ಇದು ಸಾಂಬಾರು ಪೌಡರ್, ಇದನ್ನು ಕೂಡ ಒಂದು ಟೇಬಲ್ ಸ್ಪೂನಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಒಂದು 3/4 ಭಾಗ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ, ಒಂದು ಪಿಂಚ್ ಅರಿಶಿನ. ಇದಾದಮೇಲೆ ಇದು ಏನು ಅಂತ ನೋಡ್ತಾ ಇದ್ದೀರಾ, ಇದು ನಾನು ಮನೇಲೇ ತಯಾರಿಸುವಂತಹ ಪೌಡರ್, ಅಂದರೆ ಧನಿಯಾ ಕಾಳಲ್ಲಿ ಮಾಡುವಂತಹ ಪೌಡರ್. ಇದು ಸಖತ್ತಾಗಿರುತ್ತೆ. ಇದನ್ನು ಸೊ ನಾನ್ ವೆಜ್ಜಿಗೆಲ್ಲ ಬಳಸಿಬಿಟ್ರೆ ಯಾವುದೇ ಟೇಸ್ಟಿಂಗ್ ಪೌಡರ್ ಬೇಡ ನಿಮಗೆ, ಆ ರೀತಿ ಇರುತ್ತೆ. ಹಾಗಾಗಿ ಟೇಸ್ಟ್ ಬರಲಿ ಅಂತೇಳ್ಬಿಟ್ಟು ಈ ಪೌಡರ್ನ ನಾನು ಹಾಕ್ತಾಯಿದ್ದೀನಿ. ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಖಾರದ ಪುಡಿ, ಸಾಂಬಾರು ಪುಡಿ, ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ಸಾರಿ ಮರ್ತೇ ಬಿಟ್ಟೆ ನಾನು, ರುಚಿಗೆ ತಕ್ಕಷ್ಟು ಉಪ್ಪು,
ಏನು ಯಾವ್ದು ಮರೆತರೂ ಅದನ್ನು ಮರೆಯೋ ಆಗಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಸಣ್ಣ ಉಪ್ಪನ್ನೇ ಯೂಸ್ ಮಾಡ್ತೀನಿ, ಯಾಕಂದರೆ ನನಗೆ ದೊಡ್ಡ ಉಪ್ಪು, ಕಲ್ಲುಪ್ಪು ಅದು ನನಗೆ ಅಷ್ಟೊಂದು ಜಲ್ದಿ ಬೇಗ ಗೊತ್ತಾಗಲ್ಲ ಹೆಚ್ಚು ಕಡಿಮೆ ಎಷ್ಟು ಹಾಕಬೇಕು ಅಂತ. ಬಟ್ ಈ ಉಪ್ಪಾದರೆ ನನಗೆ ಅಳತೆ ಗೊತ್ತಾಗ್ಬಿಡುತ್ತೆ, ಹಾಗಾಗಿ ಇದನ್ನೇ ನಾನು ಯೂಸ್ ಮಾಡ್ತೀನಿ ಜಾಸ್ತಿ. ನಾನು ಇಲ್ಲಿ ನೀರನ್ನು ಆ್ಯಡ್ ಮಾಡಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ನ ನೀರು ಹಾಕ್ಕೊಳ್ಳಿ. ಸೊ ಇದು ಅಂದರೆ ಬಾಯ್ಲ್ ಆದ ತಕ್ಷಣ ಕುದಿಯುತ್ತಲ್ವ, ಸೊ ಆಮೇಲೆ ನೀವು ಏನು ಬೆಂಡೆಕಾಯಿನ ಹಾಕ್ಕೋಬೇಕು. ಹುರಿದಿರುವಂತಹ ಬೆಂಡೆಕಾಯಿನ ಹಾಕ್ಕೊಂಡು ಒಂದು 5 ಮಿನಿಟ್ಸ್ನ ಮತ್ತೆ ನೀವು ಕುದಿಸ್ಬೇಕು ಆ ನೀರನ್ನ. ನೋಡೋಣ ಕುದೀಲಿ ಇದು. ಸ್ವಲ್ಪ ಇದನ್ನ ಕ್ಲೋಸ್ ಮಾಡಿಬಿಡೋಣ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಕುದೀತಾ ಇದೆ ಚೆನ್ನಾಗಿ. ಇವಾಗ ನೀವು ನೋಡ್ತಾ ಇದ್ದೀರಾ ಚೆನ್ನಾಗಿ ಕುದೀತಾ ಇದೆ. ಆಲ್ರೆಡಿ ಎಲ್ಲ ಚೆನ್ನಾಗಿ ಸಾಂಬಾರು ಉಪ್ಪು ಖಾರ ಹುಳಿ ಎಲ್ಲ ಹಿಡ್ದಿದೆ. ಇದು ನೀವು ಎಷ್ಟು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ತೀರೋ, ಉರಿಬೇಕಾದ್ರೇ ಚೆನ್ನಾಗಿ ನೀವು ಬಾಡಿಸ್ಕೊಳ್ತೀರೋ ಈ ಸಾಂಬಾರು ನೋಡಿ ಇಲ್ಲಿ ಹೀಗೆ ಈಗ ನೋಡ್ತಾ ಇದ್ದೀರಾ ನೀವು, ಇದು ಲೋಳೆ ಥರ, ಈ ಬೆಂಡೆಕಾಯಿ ಅಲ್ವಾ ಒಂದು ಸ್ವಲ್ಪ ಲೋಳೆ ಇರುತ್ತೆ, ಆ ರೀತಿ ಎಲ್ಲ ಬರಲ್ಲ ನೀವು ಚೆನ್ನಾಗಿ ಡೀಪಾಗಿ ಫ್ರೈ ಮಾಡಿಕೊಂಡ್ರೆ. ಅದೇ ನೀವು ಸ್ವಲ್ಪ ಹೇಗೆ ಬೇಕೋ ಹಾಗೆ ಎಲ್ಲ ನೀವು ಡ್ರೈ ಮಾಡ್ಕೊಂಬಿಟ್ರೆ ಒಂಥರ ಸಾಂಬಾರೆಲ್ಲ ಈ ಲೋಳೆ ಟೈಪ್ ಆಗಿಬಿಡುತ್ತೆ. ಈಗ ನೋಡ್ತಾ ಇರ್ಬೋದು ಯಾವುದೇ ಥರದ ಲೋಳೆ ಇಲ್ಲ, ಒಂಥರ ತುಂಬ ಚೆನ್ನಾಗಿ ಬಂದಿದೆ. ಫೈನಲಿ ತುಂಬ ಚೆನ್ನಾಗಿ ಬಂದಿದೆ ಬೆಂಡೆಕಾಯಿ ಹುಳಿ. ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕು ಕಮೆಂಟ್ ಶೇರ್ ಮಾಡಿ, ಹಾಗೆ ಇದನ್ನೊಮ್ಮೆ ಟ್ರೈ ಮಾಡಿ ಕಮೆಂಟ್ಸ್ ಹಾಕಿ. ಥ್ಯಾಂಕ್ ಯು.